ಯಾರೈತಪ್ಪ ಯಪ್ಪ ಎಲ್ಲ ಲಾಸ್ ಆಗ್ಯದ. ಆರಾಮಾಗಿರ್ತೀವಿ ನಾವು. ಯಾಕೆ ಸತ್ಕಂತ ಅಲ್ಲಿಗೆ ಹೋಗಮ್ಮ ನಾವು? ಇಲ್ಲೇ ಕೊಟ್ರೆ 400 ಯಾಕೆ 500 ಯಾಕೆ 400 ಕೊಟ್ರೆ ಇರ್ತೀವಿ ನಾವು ಊರಾಗ. ಬೆಂಗಳೂರಿಗೆ ಹೊಂಟೀವಿ, ದುಡಿಲಾಕ ಹೊಂಟೀವಿ. ಇಲ್ಲಿ ಹೊಲ ಅದಲ್ಲ? ಇಲ್ರಿ, ನಮ್ಗೆ ಹೊಲ ಇಲ್ಲ. ಹೊಲ ಇಲ್ಲ? ನಮ್ಗೆ ಹೊಲ ಇಲ್ಲ. ಪ್ರತಿ ವರ್ಷ ಬೆಂಗಳೂರಿಗೆ ಹೋಗ್ಬೇಕು. ಹೌದು. ಯಾಕೆ ಬಂದಿರಿ ಮತ್ತೆ? ಅಲ್ಲಿ ಇರ್ಬೇಕಾಯ್ತು. ಈಗ ಊರ ಕಡೆ ಏನಾನ ಸಮಸ್ಯೆ ಬರ್ತಾವ. ಸಮಸ್ಯೆ ಹೊಲ ಇಲ್ಲ ಅಂದ್ರೆ ಏನೋ ಸಮಸ್ಯೆ? ಕೀಲಿ ಹಾಕಿರಲಿ ಮನೆ ಕೀಲಿ ಹಾಕಿರಿ, ಎಣ ಪಿಣ ಬಂದು ಅಲ್ಲ, ಯಾರು ಸತ್ತವ್ರು ಅವ್ರದ್ದು ವಾದ್ರ ಮಣ್ಣಿಗೆ. ಅದಕ್ಕೆ ಬಂದಿವ್ರಿ. ಅವ್ರನ್ನ ಕಳಿಸ್ಬಿಟ್ಟೆ. ನಮ್ಗೆ ವೀಕೆಂಡ್ ಬಂದಾಗ ಎಲ್ಲಾದ್ರೂ ದೂರ ಹೋಗ್ಬೇಕು ಅಂದ್ರೆ ಬಸ್ಸು ರೈಲುಗಳಲ್ಲಿ ಸೀಟುಗಳೇ ಸಿಗಲ್ಲ. ಆದ್ರೆ ಯಾದಗಿರಿಯಲ್ಲಿ ಹಾಗಲ್ಲ. ಇಲ್ಲಿಂದ ನೀವು ಎಲ್ಲಿಗೆ ಹೋಗ್ಬೇಕಾದ್ರೂ ಯಾವ ದಿನವಾದ್ರೂ ಸೀಟುಗಳೇ ಸಿಗಲ್ಲ. ಅದು ಬಸ್ ಆಗಿರ್ಲಿ ರೈಲ್ ಆಗಿರ್ಲಿ ಒಂದೇ ಕತೆ. ಯಾಕೆ ಇಲ್ಲಿನ ಜನ ಅಷ್ಟೊಂದು ಪ್ರವಾಸ ಮಾಡ್ತಾರಾ ಅಥವಾ ಇಲ್ಲಿಗೆ ಅಷ್ಟೊಂದು ಜನ ಹೊರಗಿನಿಂದ ಬರ್ತಾರಾ ಅಂತ ನೀವು ಕೇಳ್ಬೋದು. ಕಲ್ಯಾಣ ಕರ್ನಾಟಕದಿಂದ ಗುಳೆ ಹೋಗೋ ಜನ ಇವ್ರೇ ನೋಡಿ. ಗುಳೆ ಹೋಗೋದು ಹೇಗೆ, ಯಾರು ಎಂಬ ನಿಮ್ಮ ಪ್ರಶ್ನೆಗೆ ಇವತ್ತು ಸರಿಯಾದ ಉತ್ತರ ಸಿಗುತ್ತೆ ಅನ್ಕೋತೀವಿ. ಇದು ಯಾದಗಿರಿ ರೈಲು ನಿಲ್ದಾಣದ ಪ್ರತಿ ಗಳಿಗೆಯ ದೃಶ್ಯ. ಇಷ್ಟೊಂದು ಜನರು ಪ್ರತಿ ಅರ್ಧ ಗಂಟೆಗೆ ಇಲ್ಲಿಂದ ಪ್ರಯಾಣಿಸುತ್ತಾರಾ ಅಂತ ಅನ್ಕೋಬೇಡಿ. ಇವತ್ತು ಕಡಿಮೆ ಸಂಖ್ಯೆ ಅಂತೆ. ಇಲ್ಲಾಂದ್ರೆ ಇದಕ್ಕೂ ಹೆಚ್ಚಿನ ಜನ ಇಲ್ಲಿಂದ ಗುಳೆ ಹೋಗುವ ದೃಶ್ಯವನ್ನ ಕಾಣಬಹುದಂತೆ. ಅಂದಹಾಗೆ ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ, ಹೋಗಿ ಏನ್ ಮಾಡ್ತಾರೆ, ಯಾಕಾಗಿ ಹೋಗ್ತಾರೆ? ರೈಲು ಬರೋಕೆ ಇನ್ನೂ ಸಮಯವಿದೆ. ಬನ್ನಿ ಅವರನ್ನೇ ಮಾತನಾಡಿಸೋಣ. ಬೆಂಗಳೂರು. ಬೆಂಗಳೂರು ಯಾವ ಗಾಡಿ ಹೊಂಟ್ರಿ? ಈ ಗಾಡಿ ತಪ್ಪಿತು, ಇನ್ನೊಂದು ಗಾಡಿಗೆ ಹೋಗಿ. ಈ ಗಾಡಿ ತಪ್ಪಿತ ಅನ್ನೋದು ಏಕೆ ಹೋದ್ರು? ಎಲ್ಲಿ ಎಲ್ಲ ಲಾಸ್ ಆಗಿಬಿಟ್ಟಿದೆ. ಈ 4 ಎಕರೆ ಆಗಿವೆ, 5 ಕ್ವಿಂಟಲ್ ಆಗ್ಯದ. 5 ಕ್ವಿಂಟಲ್ ಎತ್ತಿ ಆಗಿದೆ. 4 ಎಕರೆ 5 ಕ್ವಿಂಟಲ್. ಲೀಸಿಗೆ ಅದಕ್ಕನ ಉಲ್ಟಾದ ಕೈ ಕಟ್ಟಬೇಕು. ಲೀಸಿಗೆ ಹಾಕಿದ್ವಿ. ಏನ್ ಕೆಲಸ ಮಾಡ್ತೀರಾ? ಸಿಮೆಂಟ್ ಕಾಂಕ್ರೀಟ್ ಮೋಡ್ ಕೆಲಸ. ಕೆಲ್ಸಕ್ಕೆ ಹೋದ್ರಿ? ಕೂಲಿ ಕೆಲಸ ಡೈಲಿ? ಕೂಲಿ. ಎಷ್ಟು ಕೊಡ್ತಾರಲ್ಲಿ? 700. ನಿಮ್ಮ ಹೆಸರು? ದಂಡಪ್ಪ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಗುಳೆ ಹೋಗುವವರು ಗಿರಿನಾಡಿನ ಜಿಲ್ಲೆಯಿಂದಲೇ ಎಂಬ ಅಪಖ್ಯಾತಿ ಇದೆ. ಅದಕ್ಕೆ ಪಕ್ಕಾ ಉದಾಹರಣೆ ನಾವೀಗ ನಿಮ್ಗೆ ತೋರಿಸುತ್ತಿರುವ ದೃಶ್ಯ. ತೊಟ್ಟಿಲಲ್ಲಿ ಮಲಗುವ ಮಗುವಿನಿಂದ ಹಿಡಿದು ಊರುಗೋಲು ಹಿಡಿದು ನಡೆಯುವ ವೃದ್ಧರವರೆಗೂ ಕುಟುಂಬ ಸಮೇತರಾಗಿ ಉದ್ಯೋಗ ಅರಸಿಕೊಂಡು ದೂರ ದೂರದ ಊರುಗಳಿಗೆ ಗುಳೆ ಹೋಗುವ ಅನಿವಾರ್ಯತೆ ಇವರದ್ದು. ಒಬ್ಬೊಬ್ಬರ ಭುಜದಲ್ಲೂ ಒಂದೊಂದು ಗಂಟುಗಳನ್ನ ನೋಡಿ. ನಾವೆಲ್ಲ ಹೇಗೆ ಮನೆಗಳನ್ನ ಖಾಲಿ ಮಾಡುವಾಗ ಪಾತ್ರೆ ಪಗಡೆ ಬಟ್ಟೆ ಬರೆಗಳನ್ನ ಲಾರಿಗಳಲ್ಲಿ ತುಂಬಿಸಿ ಸಾಗಿಸ್ತೇವೆಯೋ, ಇವರ ಗಂಟುಗಳಲ್ಲೂ ಅದೇ ಇರೋದು. ಜೊತೆಗೆ ಇನ್ನೊಂದು ವರ್ಷಕ್ಕೋ ಅಥವಾ 6 ತಿಂಗಳಿಗೆ ಬೇಕಾದಷ್ಟು ರೊಟ್ಟಿಗಳನ್ನು ಕಟ್ಟಿಕೊಂಡೊಯ್ಯುತ್ತಿದ್ದಾರೆ. ಏನ್ ಕೆಲಸ ಮಾಡ್ತಾ ಬೆಂಗಳೂರಾಗ? ಗ್ಯಾಂಗ್ ಕೆಲಸ ಮಾಡ್ತೀವಿ. ಗ್ಯಾಂಗಿನ ಕೆಲಸ. ಕೂಲಿ ಹಾಕಿ ಕಾಂಕ್ರೀಟ್ ಅದನ್ನ ಮಾಡೋದು. ಏನ್ ನಿಮ್ಮ ಹೆಸರು ಹೇಳಮ್ಮ? ಬಸಲಿಂಗಮ್ಮ. ಅತ್ತಿಕುಣಿ. ಏನು ಇದು ಎಷ್ಟು ಸಂಬಳ ಕೊಡ್ತಾರೆ? ಎಷ್ಟು ಕೊಡ್ತಾರಲ್ಲ ಕೂಲಿ? ಎಷ್ಟು ಕೊಡ್ತಾರಲ್ಲಿ ಒಂದು ನಿಮಗೆ? 500 ರೂಪಾಯಿ. 500 ರೂಪಾಯಿ ಹೆಣ್ಮಕ್ಳು. ಅಷ್ಟಾದ್ರೂ ಇವ್ರು ಏನಾಗ್ತದೆ ಈಗ ನಿಮಗೆ ಇಲ್ಲೇ ಇರಂಗೆ ಮಾಡಿ ಕೂಲಿ ಮಾಡಿದ್ರೆ ನಿಮ್ಗೆ 500 ರೂಪಾಯಿ 400 ರೂಪಾಯಿ ಹೆಣ್ಮಕ್ಳು ಗಣಸಕ್ಕೆ 5 ರೂಪಾಯಿ 500 ಕೊಟ್ಟರೆ ಇರ್ತಾರೆ ಊರಾಗ? ಏನೇನು ಸರ್ ಹಂಗಾಗಿ ನಾ ಹೇಳೋದು, ನೀವು ಇಲ್ಲೇ ಇದ್ದಕ್ಕೆ ಆರಾಮ್ ಇರ್ತಾರಲ್ಲ. ಈಗ 300 ರೂಪಾಯಿ ಕೊಡ್ತಾರೆ, ಅದು ಉದ್ಯೋಗ ಆದ್ರೆ ಅದನ್ನ ಕಾಲ್ಡ್ರ ಮೂಲ ಆಗಿರ್ತಾರ. ನಿಮಗೆ ನೀವು ಗಣಸ ಮಕ್ಳಿಗೆ 500, ಹೆಣ್ಮಕ್ಳು 400 ಮಾಡಿದ್ರೆ ನೀವು ಉಳ್ಕೊಂಡು ಇಲ್ಲೇ ಮಾಡ್ಕೊಂಡು ಎಲ್ಲರ ಸಂಗಟ ಬೀಗರ ನಂಟರ ಸಂಗಟ ಇರ್ತಾರಲ್ಲ ನೀವು. ಅಷ್ಟು ಬೆಂಗಳೂರು ಕೂಲಿ ಕೊಟ್ಟರೆ ಇರ್ತೀವಿ ಸರ್. ಇಲ್ಲೇ ಬೀಗರ ನಂಟರ ಜೊತೆಗೆ ಮಕ್ಕಳ ಜೊತೆಗೆ ಇಲ್ಲೇ ಇರ್ತೀರಿ. ದೇವಮ್ಮರಿ. ಹೇಳಿ, ಈಗ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೋಸ್ಕರ? ದುಡಿಯೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಏನು ದುಡಿತೀರ ಅಲ್ಲಿ ಹೋಗಿ? ಗಾರೆ ಕೆಲ್ಸಕ್ಕೆ ಹೋಗ್ತೀವಿ ರೀ. ಎಷ್ಟು ಕೊಡ್ತಾರೆ ಅಲ್ಲಿ ಗಾರೆ? 500 ರೂಪಾಯಿ ಕೊಡ್ತಾರೆ. 500 ರೂಪಾಯಿ. ಊರಲ್ಲಾದ್ರೆ? ಊರಲ್ಲಾದ್ರೆ ಬರೀ 200 300 ರೂಪಾಯಿ ರೀ ಕೊಡ್ತಾರೆ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ಇವಾಗ 2 ವರ್ಷ ಆಯ್ತು ರೀ. ಗಂಡ ಮಕ್ಕಳೆಲ್ಲ ಅಲ್ಲೇ? ಅಲ್ಲೇ ಇದ್ದಾರೆ. ಕಾರ್ಮಿಕರು ಎಂದು ಬಂದಾಗ ಎಲ್ಲರೂ ಒಂದೇ. ಇಲ್ಲಿ ಜಾತಿ ಧರ್ಮ ಅಂತ ಭೇದ ಭಾವ ಇರಲ್ಲ. ಯಾಕೆಂದ್ರೆ ಇವರೆಲ್ಲ ಹಸಿದವರು, ಹೊಟ್ಟೆ ತುಂಬಿದ ಮಂದಿಗಷ್ಟೇ ಧರ್ಮ ಕಲಹ. ಇವರಿಗೆ ಒಪ್ಪತ್ತಿನ ಊಟ, ಮಾಡಿರುವ ಸಾಲ ಸಂದಾಯ ಮಾಡಲು ಒಂದು ಕೆಲಸ ಸಿಕ್ಕರೆ ಸಾಕು, ಅಷ್ಟೇ ಜೀವನ. ಊರಲ್ಲಿ ಸ್ವಂತ ಜಮೀನಿಲ್ಲ, ಜಮೀನಿದ್ದರೂ ನೀರಿಲ್ಲ, ನೀರಿದ್ರೂ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಇಲ್ಲ. ಸಾಲ ಮಾಡಿ ಬೇಸಾಯ ಮಾಡ್ತಾರೆ. ಕಾಲಕ್ಕೆ ತಕ್ಕಂತೆ ಮಳೆ ಸುರಿಯದೇ ಇದ್ರೆ ಬಿತ್ತಿರುವ ಬೀಜಗಳ ಜೊತೆಗೆ ಮಾಡಿರುವ ಸಾಲವು ಅದೇ ನೀರಿನಲ್ಲಿ ಕೊಚ್ಚಿ ಹೋದಂತೆ. ವಿದ್ಯಾವಂತ ಯುವಕರಿಗೂ ಇಲ್ಲಿ ಯಾವುದೇ ಉದ್ಯೋಗ ಅವಕಾಶಗಳಿರೋದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಇರುವಾಗ ಇಲ್ಲಿದ್ದು ಏನ್ ಮಾಡೋದಲ್ವಾ? ವನ್ಗೇರಿ. ನನ್ನ ಹೆಸರು ರಜಿಯಾ. ರಜಿಯಾ. ಬೆಂಗಳೂರಿಗೆ ಹೊಂಟಿ ಕೆಲಸ ಮಾಡ್ಲಿಕ್ಕೆ. ಮನೆ ಕೆಲಸ ಮಾಡ್ತೀವಿ.
ಇಲ್ಲಿ ಹೊಲ ಮನೆ ಅದ, ಆ ಹೊಲ ಮನೆ ಅದ, ಇಲ್ಲಿ ಹೊಲ ಇಲ್ಲ, ಮನೆ ಅದ. ಮನೆ ನೀವು ಮಕ್ಕಳು ಇಬ್ಬರ, ಇಲ್ಲಿ ಯಾರ ಅಲ್ಲಿ ಒಬ್ಬ ಇಲ್ಲ ಅನ ಒಬ್ಬ ಅಲ್ಲ ಮಾತಾಡ್ಸ್ಲಕ್ ಬಂದಿರಿ? ಮಾತಾಡ. ಈಗ ಬೆಂಗಳೂರಲ್ಲಿ ಇಲ್ಲಿ ಬೆಂಗಳೂರಿನ ಟೈಪ್ ಇಲ್ಲಿ ಯಾದಗಿರಿ ಕೂಲಿ ಕೊಟ್ಟರೆ ನೀವು ಇಲ್ಲೇ ಹೊರಗೆ ಉಳ್ಕೊಂಡು ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀವಿ. ನಾವು ಯಾಕೆ ಸತ್ಕೊಂತ ಅಲ್ಲಿಗೆ ಹೋಗಮ್ಮ ನಾವು? ಇಲ್ಲೇ ಕೊಟ್ರೆ 400 ಯಾಕೆ 500 ಯಾಕೆ 400 ಕೊಟ್ರೆ ಇರ್ತೀವಿ ನಾವು ಊರಾಗ. 500 ಮಾತು ಬಿಡ್ರಿ, ಹೆಣ್ಮಕ್ಳಿಗೆ 400 ಕೊಟ್ರೆ ಸಾಕು ನಮಗೆ. ಆರಾಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಿಡ್ಕೊಂಡು ಆರಾಮ ಇರ್ತೀವಿ ನಾವು. ನಂಬಲ್ಲಿ ಏನಿಲ್ಲ, ಕೂಲಿ ಇಲ್ದಕ್ಕ ಹೊಂಟಿವಿ ನಾವು. ಬೆಳೆ ಮಳೆ ಬಂದು ಬೆಳೆ ಹಾಳಾಗ್ಯದ, ಎಲ್ಲ ಹೋಗ್ಬಿಡ್ತೀವಲ್ಲ, ಏನಿಲ್ಲ. ಮುಲ್ಲನವ್ರು ನಾವು ಒಣಗೆರೆ ಸಾಲ ಬಲ್ಲಾಕ ಸಾಲ. ನಿಮ್ಮ ಹೆಸರು ಹೇಳಿ? ವೀರಮ್ಮ. ಯಾವರು? ಹೊನಗೇರಿ. ಬೆಂಗಳೂರು ದುಡಿಯಾಕ. ಸಾಲ ಐತೆ ಎಲ್ಲಿ? ಊರಲ್ಲಿ. ಈ ಊರ ಹೊಲ ಇಲ್ಲ? ಹೊಲ ಇಲ್ಲ, ಮನಿ ಮನೆ ಐತೆ. ಏನು ವಾಸ ಆಗದ? ಮನಿ ಕಟ್ಟಿವಿ, ಸಾಲ ಆಗಿ ದುಡಿಯಾಕ ಹೋಗ್ತಾ ಇದ್ದೀವಿ. ಎಷ್ಟು ಕೊಡ್ತಾರಲ್ಲ ಬೆಂಗಳೂರಾಗ? ಬೆಂಗಳೂರಲ್ಲಿ 500 ರೂಪಾಯಿ. ಯಜಮಾನ್ರಿಗೆ 1000. ಈಗ ಮತ್ತೆ ಹೋಗಿ ಮತ್ತೆ ಹಬ್ಬಕ್ಕೆ ಬರ್ತಾರೆ? ಮತ್ತೆ ಬರ್ಬೇಕು ಹಬ್ಬಕ್ಕೆ. ನಿಮ್ಮ ಹೆಸರು? ನಮ್ಮ ಹೆಸರು ವೀರಮ್ಮ. ಯಾವರು? ಹೊನಗೇರಿ. ಅಂದ ಹಾಗೆ ಇವರೆಲ್ಲ ದೂರದ ನಗರಗಳಲ್ಲಿ ದುಡಿತಾರೆ ಎಂದ ತಕ್ಷಣ ಇವರಿಗಿರುವ ದಿನಕೂಲಿ 500ರ ಮೇಲೆ ಇರೋದಿಲ್ಲ. ಈ ವೇತನಕ್ಕೆ ಅಷ್ಟು ದೂರ ಹೋಗ್ಬೇಕಾ? ಅಯ್ಯೋ ಅದೇನಂತೀರಾ? ಇಲ್ಲಿ ನಮ್ಗೆ 300 ಕೂಡ ದಾಟಲ್ಲ ಎಂದು ಇವರು ಹೇಳುವಾಗ ಜ್ವಲಂತ ಸಮಸ್ಯೆ ಏನು ಎಂಬುದು ಅರ್ಥ ಆಗುತ್ತೆ. ಇನ್ನು ಇವರೆಲ್ಲ ಬೆಂಗಳೂರಿನಂತಹ ನಗರಗಳಿಗೆ ಹೋಗಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ ಎಂದು ಅನ್ಕೊಂಡ್ರ? ರೈಲು ಪ್ರಯಾಣ ಮುಂದುವರಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ. ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ ಐಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲಿದೆ. ಧನ್ಯವಾದಗಳು.